ಜರ್ಮನಿನಲ್ಲಿ ದೇವಸ್ಥಾನಗಳಿರ್ತಾವ ಅಂತ ಫುಲ್ಲು ಫ್ಲಡ್ ಆಗಿ ನೋಡಿ ಯಾವ ತರ ಆಗಿದೆ ಹಳ್ಳಿಗಳೆಲ್ಲ. ಸೆಂಟ್ರಲ್ ಸ್ಟೇಷನ್ಗೆ ಬಂದ್ರೆ ಅವತ್ತಿನ ಟ್ರೈನ್ಸ್ ಎಲ್ಲ ಕ್ಯಾನ್ಸಲ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೇಳ್ತಿದ್ರಿ ಜರ್ಮನಿನಲ್ಲಿ ದೇವಸ್ಥಾನಗಳಿರ್ತಾವ ಅಂತ. ಸೊ ಈ ಲಾಗ್ ಅಲ್ಲಿ ಬಂದ್ಬಿಟ್ಟು ನಾನು ಜರ್ಮನಿನಲ್ಲಿ ದೇವಸ್ಥಾನಗಳು ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ. ಸೊ ನಾನು ಗೂಗಲ್ ಸರ್ಚ್ ಮಾಡಿದಾಗ ನಮ್ಮ ಇಂಗೋಸ್ಟೆಡ್ ಸಿಟಿನಲ್ಲಿ ಯಾವುದು ಟೆಂಪಲ್ ತೋರಿಸ್ತಿಲ್ಲ, ಇಲ್ಲೆಲ್ಲ ಬರೀ ಚರ್ಚ್ಗಳೇ ಇರೋದು. ಸೊ ನಾವೀಗ ಇಲ್ಲಿಂದ ಮ್ಯೂನಿಕ್ ಹೋಗ್ಬೇಕು. ಸೊ ಒಂದು 50 ಮಿನಿಟ್ಸ್ ಆಗುತ್ತೆ ಮ್ಯೂನಿಕ್ಗೆ. ಸೊ ಟ್ರೈನಲ್ಲಿ ಹೋಗ್ಬಿಟ್ಟು ಮ್ಯೂನಿಕ್ ರೀಚ್ ಆದ್ಮೇಲೆ ಅಲ್ಲಿ ದೇವಸ್ಥಾನ ಯಾವ ತರ ಇರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾನೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ. ಜರ್ಮನಿನಲ್ಲಿ ಯಾವ ತರ ಇದೆ ಅಂತ ನೋಡಕ್ಕೆ. ಆಕ್ಚುಲಿ ಟ್ರೈನ್ ಬಂದ್ಬಿಟ್ಟು 6:51 ಇದ್ದಿದ್ದು, ನಾವು 6:55 ಬಂದ್ಬಿಟ್ವಿ. ಸೊ ಟ್ರೈನ್ ಮಿಸ್ ಆಯ್ತು. ನೆಕ್ಸ್ಟ್ ಟ್ರೈನ್ ಬಂದ್ಬಿಟ್ಟು 7:20 ಇದೆ. ಸೊ ವೆಯ್ಟ್ ಮಾಡಬೇಕು. ಸೊ ನೋಡಿ ನಮ್ಮೂರಿಂದು ಇಂಗೋಸ್ಟೆಡ್ದು ರೈಲ್ವೆ ಸ್ಟೇಷನ್ ಯಾವ ತರ ಇದೆ ಅಂತ. ಸಣ್ಣ ಸಣ್ಣ ಊರಲ್ಲೆಲ್ಲ ರೈಲ್ವೆ ಸ್ಟೇಷನ್ ಈ ತರನೇ ಇರುತ್ತೆ. ಜಸ್ಟ್ ಒಂದ್ 3-4 ಟ್ರ್ಯಾಕ್ ಹಾಕಿರ್ತಾರೆ. ಈಗ ನಮ್ಮೂರಲ್ಲಿ ಹಳ್ಳಿ ಸೈಡ್ ಯಾವ ತರ ಇರುತ್ತೋ ಆ ತರ. ದೊಡ್ಡ ದೊಡ್ಡ ರೈಲ್ವೆ ಸ್ಟೇಷನ್ ಈ ಮ್ಯೂನಿಕ್ ಅಲ್ಲೆಲ್ಲ ತುಂಬಾ ದೊಡ್ಡದಾಗಿರುತ್ತೆ ರೈಲ್ವೆ ಸ್ಟೇಷನ್. ಈಗ ಮ್ಯೂನಿಕ್ ಹೋದ್ಮೇಲೆ ತೋರಿಸ್ತೀನಿ ಅಲ್ಲಿನ ರೈಲ್ವೆ ಸ್ಟೇಷನ್ ಯಾವ ತರ ಇರುತ್ತೆ ಅಂತ. ಆ ರೈಲ್ವೆ ಸ್ಟೇಷನ್ ಮುಂದೆ ಇವಾಗ ನಾನ್ ತೋರಿಸಿರೋ ರೈಲ್ವೆ ಸ್ಟೇಷನ್ ಏನೂ ಅಲ್ಲ. ಸೊ ಫೈನಲಿ ನಮ್ಮ ಟ್ರೈನ್ ಬರ್ತಾ ಇದೆ ನೋಡಿ. ನೋಡೋಣ ಒಳಗಡೆ ಆದರೆ ನಿಮಗೆ ತೋರಿಸ್ತೀನಿ ಇಲ್ಲಿಂದು ಟ್ರೈನ್ಗಳು ಯಾವ ಥರ ಇರುತ್ತೆ, ರೀಜನಲ್ ಟ್ರೈನ್ಸ್ಗಳು ಅಂತ. ಸೊ ಯೂಶ್ವಲಿ ಈ ರೀಜನಲ್ ಟ್ರೈನ್ಸ್ ಬಂದುಬಿಟ್ಟು ಡಬಲ್ ಟೆಕ್ಕರ್ ಇರುತ್ತೆ. ಆ್ಯಂಡ್ ಕಂಪೇರ್ ಟು ICE ಟ್ರೈನ್ಸ್, ಈ ಟ್ರೈನ್ಸ್ ಬಂದುಬಿಟ್ಟು ರೀಜನಲ್ ಟ್ರೈನ್ಸು ಚೀಪೆಸ್ಟ್ ಇರುತ್ತೆ. ಸೊ ತುಂಬ ಜನ ಇದನ್ನೇ ಪ್ರಿಫರ್ ಮಾಡ್ತಾರೆ. ಲೈಕ್ ಇವಾಗ ಇಂಗೋಸ್ಟೆಡ್ನಿಂದ ಮ್ಯೂನಿಕ್ಗೆ ತುಂಬ ಜನ ವರ್ಕಿಗೆ ಅಥವಾ ಸ್ಟೂಡೆಂಟ್ಸು ಓಡಾಡ್ತಾರೆ ಡೈಲಿ. ಸೊ ತುಂಬ ಜನ ಇದನ್ನೇ ಪ್ರಿಫರ್ ಮಾಡ್ತಾರೆ. ಸೊ ಈ ಡಬಲ್ ಟೆಕ್ಕರ್ ಟ್ರೈನ್ಸ್ ನಾವು ಯಾವಾಗಲೇ ಹತ್ತಿದ್ರೂ ನಾನು ಟಾಪ್ ಫ್ಲೋರೇ ಪ್ರಿಫರ್ ಮಾಡೋದು. ICE ಟ್ರೈನ್ಸ್ ಎಲ್ಲ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಟ್ರಾವೆಲ್ ಮಾಡುವಾಗ ಬೆಸ್ಟ್ ಅಂತ ಹೇಳ್ತೀನಿ ನನ್ನ ಅನಿಸಿಕೆ. ಸೊ ವಿತಿನ್ ಜರ್ಮನಿ ಟ್ರಾವೆಲ್ ಮಾಡುವಾಗ ಐ ಪ್ರಿಫರ್ ಈ ಥರ ರೀಜನಲ್ ಟ್ರೈನ್ಸು, ಮತ್ತು ಇದು ಚೀಪೆಸ್ಟ್ ಕೂಡ ಇರುತ್ತೆ. ಸೊ ಇಲ್ಲಿ ರೈಟ್ ಸೈಡ್ ಏನಿದೆ ಪ್ಲೇಸು, ಇದು ಬಂದು ನಮ್ಮ ಲಗೇಜ್ ಇಡಲಿಕ್ಕೆ. ಸೊ ಇದು ಸೆಕೆಂಡ್ ಕ್ಲಾಸ್ ನಾನು ತೋರಿಸ್ತಾ ಇರೋದು, ಬಟ್ ನೋಡೋಕ್ಕೆ ಸೆಕೆಂಡ್ ಕ್ಲಾಸ್ ಅನಿಸ್ತಿದ್ದೆ ಹೇಳಿ ನೋಡೋಣ ನೀವೇ. ಸೊ ಸಿಂಗಲ್ ಸೀಟರ್ ಇದೆ, 2 ಸೀಟರ್ ಇದೆ, ಈವನ್ ಕೆಳಗಡೆನೂ ಸೇಮೇ ಇರುತ್ತೆ. ನಾನು ಇವಾಗ ಟಾಪ್ ಫ್ಲೋರ್ ತೋರಿಸ್ತಾ ಇದ್ದೀನಿ ನಿಮಗೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಟ್ರೈನ್ ಖಾಲಿ ಇದೆ. ಯೂಶಲಿ ಈ ಟ್ರೈನ್ ಬಂದ್ಬಿಟ್ಟು ಹೆವಿ ರಶ್ ಇರುತ್ತೆ. ಇಂಗೋಸ್ಟೆಡ್ ಇಂದ ಮ್ಯೂನಿಕ್ಗೆ ತುಂಬಾ ಜನ ಡೈಲಿ ಟ್ರಾವೆಲ್ ಮಾಡ್ತಾರೆ. ಸೊ ಮ್ಯೂನಿಕ್ ಸೆಂಟ್ರಲ್ ಸ್ಟೇಷನ್ ರೀಚ್ ಆದಮೇಲೆ ನಾವೇನು ಮಾಡಿದ್ವಿ ಅಂದರೆ ಯಾವ ಟೆಂಪಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಅಂದರೆ ಸೆಂಟ್ರಲ್ ಸ್ಟೇಷನ್ಗೆ ನಿಯರ್ ಬೈ ಯಾವುದಿರುತ್ತೋ ಆ ಟೆಂಪಲಿಗೆ ಹೋಗಿ ಬಂದ್ಬಿಡೋಣ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಅವತ್ತು ಬೇರೆ ವೆದರ್ ತುಂಬ ಮಳೆ ಅಂತ ಬೇರೆ ಕೊಟ್ಟಿತ್ತು. ಸೊ ನಾವು ಆ ಥರ ನಿಯರ್ ಬೈ ಯಾವುದಿದೆ ಅಂತ ಚೆಕ್ ಮಾಡಿದಾಗ ಶಿವಾಲಯ ಅಂತ ಕೊಡ್ತು. ಸೊ ಮ್ಯೂನಿಕ್ ಸೆಂಟ್ರಲ್ ಸ್ಟೇಷನಿಂದ ಶಿವಾಲಯ ಇರೋ ಏರಿಯಾಗೆ ರೀಚ್ ಆದಮೇಲೆ ಹುಡ್ಕಿದ್ವಿ ನಮಗೆ ಟೆಂಪಲೇ ಸಿಗ್ತಿಲ್ಲ. ಶಿವಾಲಯ ಬಂದುಬಿಟ್ಟು ಔಟ್ಸೈಡಿಂದ ನೋಡೋಕ್ಕೆ ಸೇಮ್ ಮನೆ ಥರನೇ ಇದೆ. ದೇವಸ್ಥಾನ ಥರ ಗೋಪುರ ಆಗಲಿ ಅಥವಾ ಬೋರ್ಡ್ ಆಗಲಿ ಏನೂ ಇಲ್ಲ. 1 ಅವರ್ ಹುಡ್ಕಿದ್ವಿ ಮನೆಗಳು ಯಾವುದು, ಟೆಂಪಲ್ ಯಾವುದು ಅಲ್ಲಿ ಅಂತ ನಮಗೆ ಡಿಫ್ರೆನ್ಸೇ ಗೊತ್ತಾಗ್ತಿಲ್ಲ. ಸೊ ಏನು ಮಾಡಿದ್ವಿ ಅಂದರೆ ಸಖತ್ತು ಮಳೆ ಬರ್ತಿತ್ತು, ಇವನ್ ತಿಂಡಿನೂ ತಿನ್ಕೊಂಡು ಹೋಗಿರಲಿಲ್ಲ. ಸೊ ಇದಾಗದೇ ಇರೋ ಕೆಲಸ ಅಂತ ಅಂದ್ಕೊಂಡ್ಬಿಟ್ಟು ಸರವಣ ಭವನ್ಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ವಾಪಸ್ ಹೋಗೋಣ ಇಂಗೋಸ್ಟೆಡ್ಗೆ ಅಂತ ಹೇಳ್ಬಿಟ್ಟು ನಾವು ಸೆಂಟ್ರಲ್ ಸ್ಟೇಷನ್ಗೆ ಮತ್ತೆ ಬಂದ್ವಿ. ಸೆಂಟ್ರಲ್ ಸ್ಟೇಷನಿಗೆ ಬಂದರೆ ಅವತ್ತಿನ ಟ್ರೈನ್ಸ್ ಎಲ್ಲ ಕ್ಯಾನ್ಸಲ್ಲು. ರೀಸನ್ ಏನಪ್ಪ ಅಂತಂದರೆ ಇಲ್ಲಿ ಬವೇರಿಯನ್ ರೀಜನಲ್ಲಿ ಫ್ಲಡ್ ಆಗಿದೆ. ಸೊ ಅದರಿಂದ ಯಾವುದೇ ರೀತಿಯಾದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇಲ್ಲ ಇಂಗೋಸ್ಟೆಡ್ಡಿಗೆ ಅಂತ ಗೊತ್ತಾಯಿತು. ಇನ್ನೇನು ಮಾಡೋದು, ನಾವು ಒಂದು ಪೇರ್ ಬಟ್ಟೆನೂ ತೊಗೊಂಡೋಗಿಲ್ಲ, ಹಿಂಗೆ ಬರೋಣ ಅಂದ್ಕೊಂಡಿದ್ವಿ. ಸೊ ಇನ್ನೇನು ಮಾಡೋದು, ಈ ಥರ ಎಮರ್ಜೆನ್ಸಿ ಆದಾಗ ಅಂತ ಅಂದ್ಕೊಂಡ್ಬಿಟ್ಟು ಅಲ್ಲೇ ನಿಯರ್ ಬೈ ಒಂದು ಹೋಟೆಲ್ ಮಾಡ್ಕೊಂಡು ಸ್ಟೇ ಮಾಡ್ಕೊಂಡ್ವಿ. ಆಮೇಲೆ ಹೋಟೆಲ್ಗೆ ಹೋದ್ಮೇಲೆ ನಾನು ಮತ್ತೆ ಸರ್ಚ್ ಮಾಡಿದೆ ಬೇರೆ ಯಾವ್ದಾದ್ರು ಟೆಂಪಲ್ ಇದೆಯಾ ನೋಡೋಣ ಅಂತೇಳಿ. ಆವಾಗ ಗಣೇಶ ಟೆಂಪಲ್ ಸಿಕ್ತು. ಸೊ ಈವ್ನಿಂಗ್ 6 o'clock ಓಪನ್ ಅಂತ ಇತ್ತು. ಸೊ ಅಲ್ಲಿ ಈವ್ನಿಂಗ್ 6 o'clock ಓಪನ್ ಅಂತ ಗೊತ್ತಾಯ್ತಲ್ಲ ಗಣೇಶ ಟೆಂಪಲ್ಲು. ಸೊ ಮತ್ತೆ ಗಣೇಶ ಟೆಂಪಲ್ ಹುಡ್ಕೊಂಡೋದ್ವಿ. ಫೈನಲಿ ನಮಗೆ ಟೆಂಪಲ್ ಸಿಕ್ತು. ಸೊ ಫೈನಲಿ ನಾವು ನಮ್ಮ ಗಣೇಶ ಟೆಂಪಲ್ ಅಂದರೆ ನಮ್ಮ ಹಿಂದೂ ಟೆಂಪಲಿಗೆ ಬಂದಿದ್ದೀವಿ ಜರ್ಮನಿನಲ್ಲಿ. ಸೊ ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ. ನೋಡಿ ಎಂಟ್ರೆನ್ಸು ಡಿಟ್ಟೋ ನಮ್ಮ ಇಂಡಿಯಾದಲ್ಲಿ ಟೆಂಪಲ್ಗಳು ಯಾವ ಥರ ಇರುತ್ತೋ ಹಂಗೆ ಇದೆ. ಗಣೇಶ ಟೆಂಪಲ್ ಇದು ಮ್ಯೂನಿಕಲ್ಲಿದೆ.
ಆ್ಯಕ್ಚುಲಿ ಮೇಯ್ನ್ ಎಂಟ್ರೆನ್ಸ್ ಕ್ಲೋಸ್ ಮಾಡಿದರು. ಆ್ಯಕ್ಚುಲಿ ಸಖತ್ತು ಮಳೆ ಬರ್ತಿತ್ತಲ್ಲ ಅದರಿಂದ. ಸೊ ಸೈಡಿಂದ ಟೆಂಪಲ್ ಒಳಗಡೆ ಹೋಗಬೇಕಿತ್ತು. ಇಲ್ಲಿ ನೋಡ್ಬೋದು ನೋಡಿ, ಶೂ ಸ್ಟ್ಯಾಂಡು ಮತ್ತು ಜಾಕೆಟ್ ಹಾಕಲಿಕ್ಕೆ ಸಪ್ರೇಟ್ ಜಾಗ ಮಾಡಿದ್ದಾರೆ. ಇದು ಕಿಚನ್ನು ತೋರಿಸ್ತೀನಿ ಆಮೇಲೆ. ಸೊ ಫೈನಲಿ ಟೆಂಪಲ್ ಒಳಗಡೆ ಬಂದಿದ್ದೀವಿ. ನೋಡಿ ಯಾವ ಥರ ಇದೆ ಒಳಗಡೆ ಅಂತ. ತುಂಬಾ ಪಾಸಿಟಿವ್ ವೈಬ್ ಇತ್ತು ಟೆಂಪಲ್ ಒಳಗಡೆ. ಸೊ ಈ ದೇವಸ್ಥಾನದಲ್ಲಿ ಗಣೇಶ ಅಲ್ಲದೇನೆ ಶಿವಂದು ಲಿಂಗ, ನವಗ್ರಹಗಳು, ಆಂಜನೇಯ ಸ್ವಾಮಿ, ಲಕ್ಷ್ಮಿ, ಈ ಥರ ತುಂಬ ದೇವ್ರುಗಳಿದ್ವು. ಆಲ್ಸೋ ಇಲ್ಲಿ ಅರ್ಚನೆ ಕೂಡ ಮಾಡ್ತಾರೆ ಆ್ಯಂಡ್ ಮ್ಯಾರೇಜ್ ರಿಚುವಲ್ಸ್ ಏನಾದ್ರು ಇದ್ರೂ ಕೂಡ ನಡೆಸ್ಕೊಡ್ತಾರೆ. ನಾವೇನು ಮಾಡಿದ್ವಿ ಅಂತಂದರೆ ಪೂಜೆ ಆಗಿದ ತಕ್ಷಣ ಆರತಿ ತೀರ್ಥ ತಗೊಂಡು ಹೊರಟ್ವಿ. ಬಟ್ ಸ್ಟಿಲ್ ಅವ್ರು ನಮ್ಮನ್ನ ಕರೆದ್ಬಿಟ್ಟು ಕಿಚನ್ಗೆ ಹೋಗಿ ಪ್ರಸಾದ ಇಸ್ಕೊಂಡು ತಿನ್ನಿ ಅಂತ ಕಳಿಸಿದ್ರು. ಸೊ ಪ್ರಸಾದನೂ ತುಂಬ ಚೆನ್ನಾಗಿತ್ತು. ಅರೇಂಜ್ಮೆಂಟು ತುಂಬ ಚೆನ್ನಾಗಿ ಮಾಡಿದರು. ಪೂಜೆಗೆ ಹೂವುಗಳಂತೆ, ಏನೇನೋ ದೇವ್ರ ದೀಪಗಳಂತೆ ಎಲ್ಲ ತೊಳೆದು ನೀಟಾಗಿ ಇಟ್ಟಿದ್ರು ಕಿಚನಲ್ಲಿ. ಸೊ ಇದು ಬಂದು ಮ್ಯೂನಿಕಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟೇಷನು, ಲೈಕ್ ಸಿಟಿ ಟ್ರೈನು, ಎಸ್-ಬಾನ್ ಅಂತಾರೆ ಇಲ್ಲಿ. ಟೆಂಪಲಿಂದ ಡೈರೆಕ್ಟ್ ಮತ್ತೆ ರೂಮಿಗೆ ಹೋಗಿ ನೆಕ್ಸ್ಟ್ ಡೇ ಮತ್ತೆ ಸರವಣ ಭವನಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟ್ವಿ ನಮ್ಮ ಇಂಗೋಸ್ಟೆಡ್ಗೆ. ಯಾಕೆ 2 ದಿನನೂ ಈ ಸರವಣ ಭವನ್ನೇ ಪ್ರಿಫರ್ ಮಾಡಿದ್ವಿ ಬ್ರೇಕ್ಫಾಸ್ಟ್ಗೆ ಅಂತಂದರೆ, ಇದು ಸೌತ್ ಇಂಡಿಯನ್ ರೆಸ್ಟೋರೆಂಟು. ನಾವು ಸೌತ್ ಇಂಡಿಯನ್ಸ್ ಆಗಿ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಇಲ್ಲೇ ನಿಯರ್ ಬೈ ಇದೆ ಅಂತ ಗೊತ್ತಿದ್ರೆ ಸುಮ್ಮನೆ ಇರೋಕ್ಕಾಗುತ್ತಾ? ಸೊ ನೀವು ಯಾರಾದರೂ ಮ್ಯೂನಿಕಲ್ಲಿ ಇದ್ರಿ ಅಂದರೆ ನೀವು ಒಂದ್ಸತ ಇಲ್ಲಿ ಹೋಗಿ ಟ್ರೈ ಮಾಡಿ ಫುಡ್ನ. ಸೊ ಗಣೇಶ ಟೆಂಪಲಿಗೆ ಹೋದ್ವಿ. ಅಲ್ಲಿ ಪ್ರಸಾದ ಕೊಟ್ಟರು, ಚೆನ್ನಾಗಿತ್ತು. ಫುಲ್ ಒಳ್ಳೆ ಪಾಸಿಟಿವ್ ವೈಬ್ ಬಂತು. ಇದೆಲ್ಲ ಏನು ಸ್ಟ್ರಗಲ್ ಮಾಡಿದ್ವಿ ಅದು ಯಾವುದು ಗೊತ್ತಾಗಲಿಲ್ಲ. ಫುಲ್ ಒಂಥರ ಖುಷಿ ಆಯಿತು. ಫೈನಲಿ ದೇವಸ್ಥಾನ ಸಿಕ್ತಪ್ಪ, ಅಂದ್ಕೊಂಡಿದ್ದು ಕೆಲಸ ಆಯಿತು ಅಂತ ಹೇಳಿ ಮತ್ತೆ ಹೋಟೆಲ್ಗೆ ಹೋಗ್ಬಿಟ್ಟು 1 ನೈಟ್ ಸ್ಟೇ ಆಗಿ ಮತ್ತೆ ರಿಟರ್ನ್ ಆದ್ವಿ ನೆಕ್ಸ್ಟ್ ಡೇ ಬರುವಾಗ ಟ್ರೈನು ಇತ್ತು, ಸ್ಟೇಷನಿಂದ ಟ್ರೈನ್ ಇತ್ತು, ಟ್ರೈನ್ ಫೆಸಿಲಿಟಿ. ಸೊ ಟ್ರೈನ್ ಹತ್ತಿದ್ವಿ. ಇನ್ನೇನು ಇಂಗೋಸ್ಟೆಡ್ 20 ಕಿಲೋಮೀಟರ್ ಇದೆ ಅನ್ಬೇಕಾದ್ರೆ ಟ್ರೈನ್ ಸ್ಟಾಪ್ ಆಯಿತು. ಇಲ್ಲ ಫ್ಲಡ್ ಆಗಿದೆ, ಸೊ ಟ್ರೈನು ಅಲೋ ಮಾಡ್ತಿಲ್ಲ, ಇಲ್ಲೇ ಹೇಳ್ಕೋಬೇಕು ಪ್ಯಾಸೆಂಜರ್ಸ್ ಅಂತ. ನಮಗೆ ಯಾವ ಊರಲ್ಲಿದ್ದೀವಿ, ಭಾಷೆ ಗೊತ್ತಿಲ್ಲ, ಏನಿಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆಮೇಲೆ ಹೆಂಗೋ ಒಂದು ಟ್ಯಾಕ್ಸಿ ಸಿಕ್ತು. ಟ್ಯಾಕ್ಸಿ ಹತ್ತಿದ್ರೆ ಬೈ ರೋಡ್ ಬರಬೇಕಾದ್ರೆ ಫುಲ್ಲು ಟ್ರಾಫಿಕ್ಕು. ಅದು ಯಾವ ಥರ ಇತ್ತು ಅಂದರೆ, ಮಧ್ಯಾಹ್ನ 12:30 ನಾವು ಟ್ರಾಫಿಕಲ್ಲಿ ನಿಂತಿದ್ದು, ಈವ್ನಿಂಗ್ 6 ಹಂಗೆ ಫುಲ್ ಟ್ರಾಫಿಕ್ ಕ್ಲಿಯರ್ ಆಗಿ ಫೈನಲಿ ನಾವು ಮನೆಗೆ ತಲುಪಿದ್ವಿ. ಒಂಥರ ಇದು ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅಂದರೆ, ನಮ್ಮ ಕಡೆ ಎಲ್ಲ ನಾವು ತುಂಬ ಈ ತಿರುಪತಿ, ಮಂತ್ರಾಲಯಕ್ಕೆಲ್ಲ ವಿಸಿಟ್ ಮಾಡಿದಾಗ ಫುಲ್ ಟಯರ್ಡ್ ಆಗಿರುತ್ತಲ್ಲ, ಆ ಫೀಲ್ ಆಗಿತ್ತು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಜರ್ಮನಿನಲ್ಲಿ ದೇವಸ್ಥಾನ ಇರುತ್ತಾ ಅಂತ ಕ್ವಶನ್ ಇತ್ತು. ಸೊ ಅದಕ್ಕೆಲ್ಲ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.